15 ಕೋಟಿ ರೂಪಾಯಿ ನಾನು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀನಿ. ಅದನ್ನ ಹೊಳೆ ತಕ್ಕೊಳಕ್ ನನಗೇನು ಬೇರೆ ಉದ್ಯೋಗ ಇಲ್ಲ. ಅತಿ ಹೆಚ್ಚು ಕಮಿಷನ್ ಕೊಟ್ಟರೆ ರೋಡ್ ಪೂಜೆ ಮಾಡ್ತೀನಿ ಅನ್ನುವಂತ ಮಟ್ಟಿಗೆ ಬಂದಿದ್ದಾರೆ. ಇವತ್ತು 2 ವರ್ಷದ ಹಿಂದೆ ಸ್ಯಾಂಕ್ಷನ್ ಆಗಿರುವಂತ ನಮ್ಮ ಅವಧಿಯಲ್ಲಿ ಇರುವಂತ ಸ್ಯಾಂಕ್ಷನ್ ಆಗಿರುವಂತದ್ದು ಇವತ್ತಿನವರೆಗೂ ಯಾಕೆ ರೋಡ್ಗಳು ಮುಗಿದಿಲ್ಲ? ನೀವು ಹತ್ರ ಹೇಳ್ಬೇಕದನ್ನ. ಅವತ್ತೇ ರೋಡ್ ಸ್ಯಾಂಕ್ಷನ್ ಆಗಿ ರೋಡ್ ಕೆಲಸ ಆಗ್ಯಾವ, ನೀರಾವರಿ ಯೋಜನೆ ಟೆಂಡರ್ ಆಗ್ಯಾವ, ಇವತ್ತಿಗೆ ಯಾಕೆ ಮುಗಿದಿಲ್ಲವು? ಯಾರು ಬಂದು ಅವ್ರು ಸರಿಯಾದ ರೀತಿಯಿಂದ ಕಮಿಷನ್ ಕೊಟ್ಟಿಲ್ಲ, ಕಮಿಷನ್ ಕೊಡ್ಲಾರ್ದ ಪೂಜೆಗೆ ಹೋಗ್ತಾ ಇಲ್ಲ. ನೀವು ಆಫ್ ದಿ ರೆಕಾರ್ಡ್ ಹೋಗ್ಬೇಕಾದಂದ್ರೆ ಎಲ್ಲ ಕಾಂಟ್ರಾಕ್ಟರ್ ಕೇಳ್ರಿ, ಬೇರೆ ಬೇರೆ ಟ್ರಾನ್ಸ್ಫರ್ ಆಗಿರುವಂತ ಇಲ್ಲಿ ಬಂದಿರುವಂತ ಅಧಿಕಾರಿಗಳನ್ನ ಕೇಳ್ರಿ, ಎಷ್ಟು ದುಡ್ಡು ಕೊಟ್ಟು ಬಂದಿದ್ದಾರೆ ಅನ್ನುವಂಥದ್ದನ್ನ. ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಶಾಸಕ ಯಾರಾದ್ರೂ ಇದ್ರೆ ಅದು JT ಪಾಟೀಲ್ರು. ಮತ್ತೆ ಅದು ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತೀನಿ, ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇವತ್ತು ಈ ಹಂತಕ್ಕೆ ಬರ್ಬೇಕಾದ್ರೆ JT ಪಾಟೀಲ್ ಕುಟುಂಬ, ವಿಶೇಷವಾಗಿ ಶಿವನಗೌಡ ಪಾಟೀಲ್ರೇ ಕಾರಣ. ಅಲ್ಲಿರುವಂತ 2 ಆಡಳಿತ ಮಂಡಳಿ, ಅದು ಶಶಿಕಾಂತ್ ಗೌಡ ಪಾಟೀಲ್ ಇರ್ಬೋದು ಅಥವಾ ಬಸವರಾಜ್ ದೇಸಾಯಿ ಇರ್ಬೋದು, ಅವರ ಆಡಳಿತ ಮಂಡಳಿ ಇಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರುವಂತ ಮಟ್ಟಿಗೆ ಅವ್ರು ಏನು ಪೂರ್ತಿ ಅವ್ರದ್ದು ರಿಮೋಟ್ ಕಂಟ್ರೋಲ್ನೇ ಶಿವನಗೌಡ ಕೈಗಿತ್ತು. ಶಿವನಗೌಡ ತಾಕತ್ತಿದ್ರೆ ಆರಿಸಿ ಬಂದು ಅವನು ಅಧ್ಯಕ್ಷ ಆಡಳಿತ ನಡೆಸಬೇಕಿತ್ತು. ಏನು ಒಬ್ಬ ಸಾಮಾನ್ಯ ಶೇರ್ ಹೋಲ್ಡರು 1982ರಲ್ಲಿ ಶೇರ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 1992ರಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಆಗಿದೆ. ಇವ್ರು ಸೇರ್ ತಗೋಬೇಡತ್ತೆ ಎಲ್ಲರ ಮುಂದೆ ಹೇಳ್ಕೊತ ಅಡ್ಡಾಡಿದ್ದಾರೆ. ಇವ್ರು ಸೇರ್ ಯಾವಾಗ ತಗೊಂಡ್ರು? 1996ರಲ್ಲಿ, ಅಂದ್ರೆ ಕಾರ್ಖಾನೆ ಪ್ರಾರಂಭ ಆಗಿ 4-5 ವರ್ಷದ ನಂತರ ಇವ್ರು ಸೇರ್ ಖರೀದಿ ಮಾಡ್ತಾರೆ, ಒಂದೊಂದೇ ಸೇರು. ಅವಾಗ 6500 ಸೇರ್ ನಂಬರ್, ಸೀರಿಯಲ್ ನಂಬರ್ಗಿಂತ ಮುಂದಿದೆ. ನಿಮ್ಗೆ ಆ ಫ್ಯಾಕ್ಟ್ರಿ ಮೇಲೆ ಅಷ್ಟು ಕಳ್ಕಳಿ ಇತ್ತಂದ್ರೆ ನೀವು ಮೊದಲೇ 100 ಸೇರ್ನಾಗ ನೀವು ಬರ್ಬೋದಾಗಿತ್ತಲ್ಲ. 6500 ಸೇರ್ ನಂಬರ್ ಮ್ಯಾಲ್ ಬಂದು ಇವತ್ತು 10 ಕೋಟಿ ರೂಪಾಯಿದಲ್ಲಿ ರಿಪೇರಿ ಆಗುವಂತ ಆ ಫ್ಯಾಕ್ಟ್ರಿಗೆ 100 ಕೋಟಿ ರೂಪಾಯಿ ಸೇರ್ ಕಲೆಕ್ಟ್ ಮಾಡ್ಲಿಕ್ಕೆ ಹಳ್ಳಿಗೆ ಹೋಗಿ ಮಂಗಳಾರತಿ ಮಾಡ್ಕೊಂಡು ಮನೆಗೆ ಬಂದಿದ್ದೀರಿ. 10 ಕೋಟಿ ರೂಪಾಯಿದಲ್ಲಿ ಆಗೋದು, ಇನ್ನು 90 ಕೋಟಿಯಲ್ಲಿ ಖರ್ಚು ಮಾಡಿದಿರಿ. ನಿಮ್ಗೆ ಏನಾದ್ರ ಜ್ಞಾನ ಅದ? ಇದ್ದ ಸ್ವಂತ ಫ್ಯಾಕ್ಟ್ರಿನೇ ದಿವಾಳಿ ಮಾಡಿ ರೈತರಿಗೆ ಸೇರ್ ತಗೊಂಡು ಬ್ಯಾಂಕ್ಗಳಿಗೆ, ಇವು ಸವಾರ್ಥ ಬ್ಯಾಂಕ್ಗಳಿಗೆ ಟೊಪಿಗೆ ಹಾಕಿ ಅದನ್ನ ಕೀಲಿ ಹಾಕಿ ಮಾರಾಟ ಮಾಡ್ಕೊಂಡ್ ಬಂದಿರಿ. ಇದನ್ನೊಂದು ಕೀಲಿ ಹಾಕಿರಿ. ಇನ್ನು ಅವ್ರು ಯಾರಲ್ಲ ಬಸವರಾಜ್ ದೇಸಾಯಿ ಮತದಾರ ಕಡೆಯಿಂದ ಆರಿಸಿ ಬಂದು ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರು ನಡ್ಸಕ್ ಫ್ರೀ ಅಂತ ಬಿಡಿ, ಅವ್ರು ಮಾಡ್ತಾರೆ. ಅವ್ರು ಮಾಡಕ್ಕಾಗಲಿಲ್ಲ ಅಂದ್ರೆ ಶಶಿಕಾಂತ್ ಗೌಡ ಪಾಟೀಲ್ ಇದ್ದಾರೆ, ಅವ್ರು ಮಾಡ್ತಾರೆ, ಅವ್ರು ಬಿಡಿ. ನಿಮ್ದೇನ್ ಕಾರ್ಬಾರ ಅಲ್ಲಿ? ಮತ್ತೆ ಇವತ್ತು ಏನಾದ್ರು ಅದು ಪ್ರಾಬ್ಲಮ್ ಆಗಿ ಬಂದಾಗಿತ್ತಂದ್ರೆ ಅದಕ್ಕೆ ನೇರ ಹೊಣೆ ಇವತ್ತು ಶಿವನಗೌಡ ಪಾಟೀಲ್ ಮತ್ತು ಅವ್ರ ಕುಟುಂಬ. ನಾನು ಹೇಳ್ತೀನಿ JT ಪಾಟೀಲ್ರಿಗೆ 2004ರಲ್ಲಿ ನಾನೇ ಅಭ್ಯರ್ಥಿ ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ಮೊದಲೇ ಚುನಾವಣೆ ನನಗದು, ಯಾರಿಗಾದ್ರೂ ಟಿಕೆಟ್ ಸಿಗ್ಬೋದಿತ್ತು. ಅವತ್ತು 12 ಅಪ್ಲಿಕೇಶನ್ ಇದ್ವು ಅಲ್ಲಿ. ಅಂತ ನಾನು ಸಿಗೋದಿಲ್ಲ ಅಂದಾಗ ನಾನು ಪೇಕ್ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭನೇ ಬರುದಿಲ್ಲ. ಯಾಕಂದ್ರೆ ಅವ್ರು ಸಿಟ್ಟಿಂಗ್ MLA ಅವರು, ಅವ್ರದೇ ಜಿಲ್ಲಾ ಆಡಳಿತ, ಅವ್ರದೇ ಸರ್ಕಾರ, ಅವರೇ MLA ಇದ್ದಾಗ 35,000 ಗಂಟಲೆ ಮಾಡುವಾಗ ನೀವೇನ್ ಮಾಡ್ತಿದ್ರಿ? ಒಂದು. ಎರಡನೇದು, 2008ರಲ್ಲಿ ಚುನಾವಣೆ ಬಂತು, ಅವಾಗ ಯಾಕೆ ಸೋತ್ರಿ? 2018ರಲ್ಲಿ 2014ರಿಂದ 18ರೊಳಗೆ ನಿಮ್ದೇ ಸರ್ಕಾರ ಇತ್ತು. ನೀವೇ ಫೇಕ್ ಮಾಡಿರುವಂತ ಉದಾಹರಣೆ ಒಂದು PG ರೇವಡ್ಗಾರ್, ನಮ್ಮ BJP ಲೀಡ್ರು. ಅಂತ 100 ಮಂದಿ ಲೀಡರ್ಗಳು ಓಟನ್ನು ಕ್ಯಾನ್ಸಲ್ ನೀವೇ ಮಾಡಿದ್ರಿ. ಆದ್ರೆ ಅವತ್ತು ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದನ್ನ 2018ರಲ್ಲೇನೆ. ಮತ್ತೆ ಅದನ್ನ ಮುಂದೆ ಹೋಗ್ಲಾರ್ದೇನೆ ಅಲ್ಲಿಗೇನೆ ಮುಗಿಸಿದ್ರಿ ಅದನ್ನ. ಅದ್ರ ಸಲುವಾಗಿ ಫೇಕ್ ಮಾಡಿರುವಂತವ್ರು ನೀವು. ನಿಮ್ಗೆ ಧೈರ್ಯ ಐತೆ ಅಂದ್ರೆ ನೀವು ಫೇಕ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಸ್ಕ್ರೂಟಿನಿ ಮಾಡ್ರಿ, ನಮ್ದು ಇದ್ರದ್ದು ಮಾಡಿ ಇವತ್ತು ರಾಜೀನಾಮೆ ಕೊಡ್ರಿ. ನಾನು ಏನು 10 ರೂಪಾಯಿ ಕೊಡ್ಲಾರ್ದೇನೆ ಆರಿಸಿ ಬಂದಿನ ಹೇಳ್ತಿರಲ್ಲ. ಚುನಾವಣೆ ಆಯೋಗ ಎಷ್ಟು ಹಣ ನಿಗದಿ ಮಾಡಿದೆ ಅಷ್ಟು ದುಡ್ಡು ನಾನೇ ಕೊಡ್ತೇನೆ ಅವ್ರಿಗೆ. ರಾಜೀನಾಮೆ ಕೊಟ್ಟು ನಮ್ಮ ವಿರುದ್ಧ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಂದಿರ್ತೀನಿ, ತಾಕತ್ತಿದ್ರೆ ಆರಿಸಿ ಬರಲಿ. ಬರೋ ಚುನಾವಣೆ ಮಾಡ್ಲಿ. ನಾವು ಅವ್ರು ಎಷ್ಟು ಚುನಾವಣೆ ಘೋಷಣೆ ಮಾಡಿದ್ರೆ ನಮ್ಮ ಕಡೆ ದುಡ್ಡಿಲ್ಲ ತಿಳ್ಬೋದು, ನಾ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅವ್ರ ಪ್ರಾಮಾಣಿಕತೆ ಇತ್ತು, ದುಡ್ಡು ಅನ್ಸಲ್ಲ ಆರಿಸಿ ಬಂದಾರಲ್ಲ, ಆರಿಸಿ ಬರಲಿ. ಇವತ್ತು ಸರ್ಕಾರ ಅವ್ರದೇ ಇದೆ, ಸರ್ಕಾರ ಜಿಲ್ಲಾಡಳಿತ ಅವ್ರದೇ ಇದೆ, ಅಧಿಕಾರ ಅವರದೇ ಇದ್ದಾಗ ಹಿಂದಿನಿಂದ ಬಂದಿರುವಂತ ಸಂಪ್ರದಾಯ ಆಡಳಿತ ಪಕ್ಷನೇ ಗೆಲ್ಕೊತ ಬಂದಿರುವಂತದ್ದು ಇವತ್ತು ಗೆದ್ದು ತೋರಿಸಲಿಲ್ಲ ಅವರು. ಇದರ ಬ್ಲೇಮ್ ಮಾಡುವಂತವ್ರು. ಇದು ನಮ್ಮ ಸವಾಲ್ ಇದು.